ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಮತ್ತೊಮ್ಮೆ ಆಶೂಸ್ ಫುಡ್ ಕೋರ್ಟ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತೊಂದು ದೊಡ್ಡ ಪತ್ರೆ ಏನಾದ್ರು ಕರೀರಿ, ಆರಿಗ್ಯಾನೋ ಅಂತಲೂ ಕರೀತಾರೆ. ಸೊ ಇದರಿಂದ ಒಂದು ತಂಬುಳಿ ಮಾಡೋದು ನೋಡೋಣ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೆಗಡಿ, ಕೆಮ್ಮು ಇದಕ್ಕೆಲ್ಲ ತಂಬುಳಿ ತುಂಬ ಹೆಲ್ಪ್ ಮಾಡುತ್ತೆ. ನೋಡಿ, ನಾನು ಮನೆಯಲ್ಲೇ ಬೆಳೆದಿರೋ ದೊಡ್ಡಪತ್ರೆ ಒಂದು 15 ಎಲೆ ತೊಗೊಂಡಿದ್ದೀನಿ. ಬನ್ನಿ, ಇದಕ್ಕೆ ಬೇಕಾಗಿರೋ ಪದಾರ್ಥ ನೋಡ್ಕೊಂಬರೋಣ. 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, 1 ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ, ಒಂಚೂರು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 4-5, ಆಮೇಲೆ ಒಂದು 10 ಎಸಳಷ್ಟು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಬಟ್ಲು ಕಾಯಿ ತುರಿ, ಆರಿಗ್ಯಾನೋ, ದೊಡ್ಡಪತ್ರೆ ಹೆಚ್ಚಿಟ್ಕೊಂಡಿದ್ದೀನಿ, 1 ಬಟ್ಲು ಮೊಸರು, ಒಂದು 4-5 ಸ್ಪೂನ್ ಎಣ್ಣೆ. ನೋಡಿ, ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಮಾಡಿ ನೋಡಿ. ಇಲ್ಲಿ ಮತ್ತೆ ಪದಾರ್ಥಗಳು ತೋರಿಸ್ತಾ ಇದ್ದೀನಿ. ಒಂಚೂರು ಸಾಸಿವೆ, ಒಂಚೂರು ಒಣಮೆಣಸಿನ್ಕಾಯಿ, ಇಷ್ಟೇ ಬೇಕಾಗಿರೋದು. ಬನ್ನಿ, ಸ್ಟವ್ ಹಚ್ಚೋಣ. ಒಲೆ ಮೇಲೆ ಒಂದು ಪ್ಯಾನ್ ಇಡೋಣ. ಅದಕ್ಕೆ ಒಂದು 3-4 ಮಿಳ್ಳೆ ಅಥವಾ 2 ಸ್ಪೂನಷ್ಟು ಎಣ್ಣೆ ಹಾಕೋಣ. ಹಾಕಿಬಿಟ್ಟು ಇಟ್ಕೊಂಡಿರೋ ಮೆಣಸು ಹಾಕೋಣ. ಫಸ್ಟು ನೋಡಿ, ಮೆಣಸು ಹಾಕ್ತಾಯಿದ್ದೀನಿ. ನೋಡ್ಕೊಳ್ಳಿ ಫ್ರೆಂಡ್ಸ್, 1 ಸ್ಪೂನಷ್ಟು ಮೆಣಸು ಇಟ್ಕೊಂಡಿದ್ದೀನಿ. ಮೆಣಸು ಹಾಕೋಣ. ಇದೊಂದು ಸ್ವಲ್ಪ ಖಾರವಾಗಿರುತ್ತೆ, ಚೆನ್ನಾಗಿರುತ್ತೆ. ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ಮೆಣಸು ಕಡಿಮೆ ಹಾಕ್ಕೊಳ್ಳಿ, ಹಸಿಮೆಣಸಿನ್ಕಾಯಿ ಕಡಿಮೆ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 4-5 ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ, ಯಾಕೆಂದರೆ ಸ್ವಲ್ಪ ಖಾರ ಇರಲಿಲ್ಲ ಮೆಣಸಿನ್ಕಾಯಿ. ನೋಡಿ, ಇವಾಗ ಮೆಣಸು ಪಟ ಅಂತ ಇದೆ. ನೋಡಿ, ಸ್ಪ್ಲಟರ್ ಆಗ್ತಾಯಿದೆ ಮೆಣಸು. ಸೊ ಈ ಮೆಣಸು ಪಟ ಅಂದ ತಕ್ಷಣ ಇವಾಗ ಇದಕ್ಕೆ ಜೀರಿಗೆ ಹಾಕ್ಕೊಳ್ಳೋಣ. ನೋಡಿ, ಜೀರಿಗೆ ಹಾಕ್ತಾಯಿದ್ದೀನಿ. ನೀವು ಜೀರಿಗೆ ಹಾಕ್ಕೊಳ್ಳಿ, 1 ಸ್ಪೂನಷ್ಟು ಜೀರಿಗೆ. ಇದನ್ನು ಹಾಕ್ಬಿಟ್ಟು ಒಂದು 5-6 ಸೆಕೆಂಡ್ ಹುರಿದ್ರೆ ಅದೂ ಪಟ ಅನ್ನುತ್ತೆ. ನೋಡಿ, ಹುರ್ಕೋತಾ ಇದ್ದೀನಿ. ಸೊ ಜೀರಿಗೆ ಹಾಕಿದ್ಮೇಲೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋಣ. ಇದು ತುಂಬ ಬೇಗ ರೆಡಿ ಆಗುತ್ತೆ ತಂಬುಳಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದು 4-5 ಹಸಿಮೆಣಸಿನ್ಕಾಯಿ, ನೋಡಿ, ಹಸಿಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ನೀವು ಸೇರಿಸ್ಕೊಳ್ಳಿ. ಎಲ್ಲ ಒಂದೊಂದು 20 ಸೆಕೆಂಡ್ ಒಂದು 5 ಸೆಕೆಂಡು ಹುರ್ಕೊಂಡ್ರೆ ಸಾಕು. ಆಮೇಲೆ ನೋಡಿ, ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನೀವು ಹಾಕ್ಕೊಳ್ಳಿ ಕರ್ಬೇವಿನ ಸೊಪ್ಪು. ನೋಡಿ, ಅದನ್ನು ಅಷ್ಟೇ, ಸುಮ್ಮನೆ ಒಂದು 2 ಸುತ್ತು ಇಲ್ಲ 3 ಸುತ್ತು ಕರ್ಬೇವಿನ ಸೊಪ್ಪು ಹುರ್ಕೊಂಡ್ರೆ ಸಾಕು. ಅದಕ್ಕೆ ನೋಡಿ, ಹೆಚ್ಚಿಟ್ಕೊಂಡಿರೋ ದೊಡ್ಡಪತ್ರೆ ಏನಾದ್ರು ಕರೀರಿ, ಎಲ್ಲ 15 ಎಲೆನೂ ಹೆಚ್ಚಿಟ್ಕೊಂಡಿದ್ದೀನಿ, ಅಷ್ಟನ್ನು ಹಾಕ್ಬಿಡ್ತೀನಿ. ಸೊ ಇದನ್ನೆಲ್ಲ ಮೆತ್ತಗಾಗೋಂಗೆ ಹುರಿಯೋಣ. ಶ್ರಿಂಕ್ ಆಗುತ್ತೆ ಇದು ಪೂರ್ತಿ. ಸೊ ಒಂದು 2 ನಿಮಿಷ ಹುರಿಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಅದೊಂಥರ ಹಿಂಗೆ ಮೆತ್ತಗಾಗಿ ಎಲ್ಲ ಚಿಕ್ಕದಾಗುತ್ತೆ. ನೋಡಿ, ಈ ಲೆವೆಲಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡ್ತೀನಿ. ಎಲ್ಲ ಹುರಿದು ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಜೀರಿಗೆ, ಮೆಣಸು, ದೊಡ್ಡಪತ್ರೆ ಎಲ್ಲನೂ ನೆಗಡಿ, ಕೆಮ್ಮು ಎಲ್ಲದಕ್ಕೂ ಒಳ್ಳೆಯದು. ನೋಡಿ, ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ನೀವು ಖಾರ ಕಡಿಮೆ ಹಾಕಿ ಮಕ್ಳಿಗೆ ಮಾಡಿಕೊಡ್ಬೋದು. ನೋಡಿ, ಎಲ್ಲ ಹುರಿದಿದ್ದೀನಿ, ಎಲ್ಲ ಸಣ್ಣದಾಗಾಯಿತು. ನೋಡಿ, ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಉಪ್ಪು ಹಾಕ್ತೀನಿ. ನಾನಿಲ್ಲಿ 1 ಸ್ಪೂನಷ್ಟು ಕಲ್ಲುಪ್ಪು ತೊಗೊಂಡಿದ್ದೀನಿ. ಆಮೇಲೆ ತುರಿದಿಟ್ಕೊಂಡಿರೋ ಕಾಯಿ ತುರಿ 1 ಕಪ್ಪು ಹಾಕ್ಬಿಟ್ಟು ಈ ಲೆವೆಲಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ಆ ಬಾಣಲಿ ಬಿಸಿನೇ ಸಾಕು. 1-2 ಸುತ್ತು ಹೀಗೆ ಕಾಯಿನೂ ಬೆಚ್ಚಗೆ ಮಾಡ್ಕೊಂಬಿಟ್ಟು ಎಲ್ಲನೂ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ನೋಡಿ, ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಎಲ್ಲ ಏನು ರೆಡಿ ಮಾಡಿ ಇಟ್ಕೊಂಡಿದ್ವು ಆ ಮಿಕ್ಸ್ಚರ್ನ ಒಳಗೆ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕೋಣ. ನೋಡಿ, ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಕೊಂಡು ಚಟ್ನಿ ಹದಕ್ಕೆ ರುಬ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಚಟ್ನಿ ಹದಕ್ಕೆ ರುಬ್ಬಿದಾಗ ಅದರಲ್ಲಿ ದೊಡ್ಡಪತ್ರೆ ಸೊಪ್ಪಿನ ಹಸಿರು ಬಣ್ಣ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಸೇರಿ ಒಳ್ಳೆ ಬಣ್ಣ ಬರುತ್ತೆ. ನಾನಿಲ್ಲಿ ಅರ್ಶಿನ ಏನು ಯೂಸ್ ಮಾಡಿಲ್ಲ. ಒಳ್ಳೆ ಚಟ್ನಿ ಥರ ಕಾಣಿಸ್ತಾ ಇದೆ. ಎಲ್ಲನೂ ಮಿಕ್ಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನೊಂದು ರೌಂಡು ರುಬ್ಕೊಳ್ಳಿ. ಇದಕ್ಕೆ ಮೊಸರನ್ನು ಚೆನ್ನಾಗಿ ಕಡೆದು ಬಿಡೋಣ, ಇಲ್ಲ ವಿಸ್ಕ್ ಮಾಡೋಣ. ನೋಡಿ, ಈ ಥರ ಒಂದು ವಿಸ್ಕರಲ್ಲಿ ಮೊಸರನ್ನ ಒಂಚೂರು ಹೀಗೆ ವಿಸ್ಕ್ ಮಾಡಿಕೊಂಡು ಇವಾಗ ನೋಡಿ ಚಟ್ನಿ ರೆಡಿಯಾಗಿದೆ. ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲನೂ ಮಿಕ್ಸಿನೂ ತೊಳೆದು ನೀರು ಹಾಕ್ಕೊಂಬಿಡಿ. ತುಂಬ ನೀರಾಗಿ ಮಾಡ್ಕೋಬೇಡಿ, ಸ್ವಲ್ಪ ಚಟ್ನಿ ಹದಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಬಗ್ಗಿಸ್ಕೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ ಕಡೆದಿರೋ ಅಂಥ ಮೊಸರು ಹಾಕೋಣ. ನೋಡಿ, 1 ಬಟ್ಲು ಮೊಸರು, ವಿಸ್ಕ್ ಮಾಡಿರೋದು ಕಡೆದಿರೋದು ಏನು ಬೇಕಾದ್ರೂ ಹೇಳಿ. ನೋಡಿ, ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಉಪ್ಪು, ಖಾರ, ದೊಡ್ಡಪತ್ರೆ ಸೊಪ್ಪಿನ ಘಮ, ಕೊತ್ತಂಬರಿ ಸೊಪ್ಪಿನ ಘಮ, ಜೀರಿಗೆ, ಮೆಣಸು, ಇದ್ರದ್ದೆಲ್ಲ ವಾಸನೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾಡಿ ನೋಡಿ. ಇದು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ಅನ್ನದ ಜೊತೆ ತಿಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ. ನೋಡಿ, ಎಲ್ಲನೂ ಮಿಕ್ಸ್ ಮಾಡೋಣ. ಇದಕ್ಕೊಂದು ಸಿಂಪಲ್ ಒಗ್ಗರಣೆ, ತುಂಬಾ ಬೇಗ ಆಗುತ್ತೆ ಫ್ರೆಂಡ್ಸ್. ಇದು ಮಾಡಿ ನೋಡಿ. ಮಾಡಿಬಿಟ್ಟು ನಿಮ್ಮ ಕಮೆಂಟ್ಸ್ ತಿಳಿಸಿ. ನೀವು ಇದನ್ನು ಸ್ವಲ್ಪ ರೆಗ್ಯುಲರಾಗಿ ಉಪಯೋಗ ಮಾಡಿದ್ರೆ ಏನು ನೆಗಡಿ, ಕೆಮ್ಮು ಅವಾಗವಾಗ ಬರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಈಗ ಇದಕ್ಕೊಂದು ಒಗ್ಗರಣೆ ಮಾಡೋಣ. ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಇಟ್ಬಿಟ್ಟು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದ ತಕ್ಷಣ ಸಾಸಿವೆ ಹಾಕ್ತೀನಿ. ನೋಡಿ, ಈಗ ಸಾಸಿವೆ ಹಾಕಿದೆ. ಸಾಸಿವೆ ಸಿಡಿಯೋಕ್ಕೆ ಶುರು ಆಯಿತು. ಇದಕ್ಕೆ ಒಂಚೂರು ಕರ್ಬೇವಿನ ಸೊಪ್ಪು, ಅದೇ 2 ಒಣಮೆಣಸಿನ್ಕಾಯಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡೋಣ ಇದಕ್ಕೂ. ನೋಡಿ, ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಹಾಕೋಣ. ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಡೋಣ. ತಂಬುಳಿ ರೆಡಿಯಾಗಿದೆ ಫ್ರೆಂಡ್ಸ್.
ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೀವು ಟ್ರೈ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಎಂಥ ಚೆನ್ನಾಗಿರೋ ತಂಬುಳಿ ರೆಡಿಯಾಗಿದೆ ನೋಡಿ. ನೀವು ಈಗ ಇಟ್ಸ್ ರೆಡಿ ಟು ಸರ್ವ್. ಯಾರಿಗೆ ಬೇಕಾದ್ರೂ ಅನ್ನ ಹಾಕಿಬಿಟ್ಟು ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ತಂಬುಳಿ ಹಾಕಿ ಕೊಟ್ಟರೆ ಖಂಡಿತ ಬೇರೆ ಇನ್ನೇನು ಬೇಕು ಅನ್ನೋದೇ ಇಲ್ಲ. ಇದರಲ್ಲೇ ಚೆನ್ನಾಗಿ ಊಟ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮಾಡಿ ನೋಡಿ ನೀವು. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ತಿಳಿಸಿ. ಈ ಥರ ಇನ್ನೂ ಅನೇಕ ರೆಸಿಪೀಸ್ ಹಾಕ್ತಾ ಹೋಗ್ತೀನಿ. ನೋಡಿ ತಂಬುಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಾಣಿಸೋದೇನು, ರುಚಿನೂ ತುಂಬಾ ಚೆನ್ನಾಗಿತ್ತು ಇವತ್ತು ನಾನು ಮಾಡಿದ್ದು. ಸೊ ಹಾಗಾಗಿ ಒಂದು ತುತ್ತು ಅನ್ನ ಜಾಸ್ತಿನೇ ತಿನ್ನೋ ಹಂಗಾಗುತ್ತೆ. ಇದನ್ನು ಒಂದು 2-3 ಸಲ ಕಲಿಸ್ಕೊಂಡು ತಿನ್ಬಿಡ್ಬೋದು. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ತಂಬುಳಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ರುಚಿಯಾಗಿರುತ್ತೆ, ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಇವಾಗ ಅನ್ನದ ಜೊತೆ ಕಲಿಸೋದು ಒಂಚೂರು ತೋರಿಸ್ತೀನಿ. ಅನ್ನ ಬಿಸಿ ಬಿಸಿ ಅನ್ನ ನೋಡಿ ಹಾಕೋತಾ ಇದ್ದೀನಿ ಒಂದು ಬೌಲ್ಗೆ. ಅನ್ನ ಹಾಕಿ ಅದ್ರ ಮೇಲೆ ನೋಡಿ ತಂಬುಳಿ ಹಾಕಿದ್ದೀನಿ. ತಂಬುಳಿ ರೆಡಿ ನೋಡಿ. ತಂಬುಳಿ ಹಾಕಿ ಅದ್ರ ಮೇಲೆ 1-2 ಸ್ಪೂನ್ ತುಪ್ಪ ಹಾಕಿ ಕಲಸಿ ತಿಂದ ಅಂದರೆ ಸಕ್ಕತ್ತಾಗಿರುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್, ನೀವು ಮಾಡಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ತಿಳಿಸಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಸೂಪರಾಗಿ ಕಾಣಿಸ್ತಾ ಇದೆ ಅಲ್ಲ ನೋಡಿ. ದೊಡ್ಡಿಪತ್ರೆ ಮಹಾರಾಜ ದೊಡ್ಡಿಪತ್ರೆ, ಆರೋಗ್ಯಕರವಾದ ದೊಡ್ಡಿಪತ್ರೆ, ಮನೆಯಲ್ಲೇ ಬೆಳೆದ ದೊಡ್ಡಿಪತ್ರೆ. ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.